ಸುವರ್ಣ. ಮಾವ, ಯಾಕೆ ನೀವಿನ್ನೂ ಮಲಗಿಲ್ಲ? ಅತ್ತೆ ಕೂಡ ಎಚ್ಚರವಾಗಿದ್ದಾರ? ಹುಷಾರಾಗಿದ್ದೀರ ತಾನೆ? ಹತ್ರ ಏನಾಗಿಲ್ಲಮ್ಮ, ಹುಷಾರಾಗಿದ್ದೀನಿ ನಾನು. ಮತ್ತೆ ಹೋಗಿ ಮಲ್ಕೊಳ್ಳಿ. ಕೃಷ್ಣ ಇನ್ನೂ ಬಂದಿಲ್ವಲ್ಲ, ಅವನು ಬರ್ತಾನೆ ಅಂತ ಕಾಯ್ತಿದ್ದೀವಿ. ಬರ್ತಾರೆ ಬಿಡಿ ಅಮ್ಮ, ಆಗ್ಲೇ ಹೊರಟಿರ್ತಾರೆ. ಸರಿ, ಅವನು ಬಂದ್ಮೇಲೆ ಮಲ್ಕೋತೀವಿ. ಹೇಗೂ ಟಿವಿಯಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇದೆ, ನೀನು ಹೋಗಿ ಮಲ್ಕೋ. ಮಾವ, ಜಾಸ್ತಿ ನಿದ್ದೆಗೆ ಇಡಬೇಡಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಗಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಲ್ಲಮ್ಮ, ಅದಕ್ಕೆ ಇವಾಗ ನಿದ್ದೆ ಬರ್ತಾ ಇಲ್ಲ. ನೀನು ಹೋಗಿ ಮಲ್ಕೋ, ಬೆಳಗ್ಗೆ ಬೇರೆ ಬೇಗ ಎದ್ದಿರ್ತೀಯ. ಹೋಗು ಮಲ್ಕೋ ಹೋಗು. ಸರಿ ಮಾವ. ರೀ, ಏನು? ಮಧು ಹೇಳ್ದಾಗೆ ಮೊದಲು ನರ್ಸ್ನ ಕರೆಸ್ಬೇಕು ರೀ. ಯಾಕೆ? ಆಗ ಮಧುಗೆ ರೆಸ್ಟ್ ಸಿಗುತ್ತೆ. ಈಗ ಅವಳಿಗೆ ನಮ್ಮ ಕೆಲಸನೇ ಮಾಡೋದಾಗ್ಬಿಟ್ಟಿದೆ. ನರ್ಸ್ ಬಂದರೆ ನಮ್ಮ ಕೆಲಸನೂ ಆಗುತ್ತೆ, ನಿಮಗೆ ಮೆಡಿಸಿನ್ ಕೊಡೋದಕ್ಕೆ ಸುಲಭನೂ ಆಗುತ್ತೆ, ಮಧು ಆರೋಗ್ಯದ ಕಾಳಜಿನೂ ಆಗುತ್ತೆ. ನಿಜ ಪದ್ಮ. ಆಗ ಕೃಷ್ಣನ ಜೊತೆ ಇರೋಕ್ಕೆ ಮಧುಗೆ ಜಾಸ್ತಿ ಸಮಯನೂ ಸಿಗುತ್ತೆ. ಅವರಿಬ್ಬರು ಸಂಬಂಧನೂ ಸುಧಾರಿಸ್ಬೋದು, ಕೃಷ್ಣನೂ ಸರಿ ಹೋಗ್ಬೋದಲ್ವಾ? ಗೋಪಾಲಗೆ ಹೇಳಿದ್ದೀವಲ್ವಾ, ನರ್ಸ್ನ ನಾಳೆ ಕಳಿಸ್ತೀವಿ ಅಂತ ಹೇಳಿದ್ದಾನೆ. ಒಂದು ವೇಳೆ ನಾಳೆ ಬರದೆ ಹೋದರೆ ಇನ್ನೊಂದ್ಸತಿ ಫೋನ್ ಮಾಡಿ ಕೇಳಿದ್ರೆ ಆಯಿತು. ನೋಡು, ನೀನು ಹೋಗಿ ಮಲ್ಕೋ, ನಾನು ಕೃಷ್ಣ ಮನೆ ಬರೋರು ಎದ್ದಿರ್ತೀನಿ. ಬೇಡ ಅಂದ್ರೂ ಮಧು ಕೃಷ್ಣನ ಆ ಸೋನೆ ಜೊತೆ ಕಳಿಸಿದಾಳೆ. ಅವಳು ಇನ್ನೇನು ಮರಳು ಮಾಡಿರ್ತಾಳು ಕೃಷ್ಣನಿಗೆ. ಇವತ್ತು ರಾತ್ರಿ ಒಂದು ಮನೆಗೆ ವಾಪಸ್ ಬರ್ತಾನೋ ಇಲ್ವೋ ಅನ್ನೋದೇ ನನಗೆ ಅನುಮಾನ ಆಗ್ತಾ ಇದೆ. ಇಲ್ಲ ರೀ, ನಾನು ನಿಮ್ಮ ಜೊತೆಲೇ ಇರ್ತೀನಿ, ಅವನು ಬಂದ್ಮೇಲೆ ಹೋಗ್ತೀನಿ. ಕೃಷ್ಣ, ಒಂದ್ ನಿಮಿಷ ಕೆಳಗಿಳಿ. ಸಾರಿ, ಹಾಗೆಲ್ಲ ಇಳಿಯಕ್ಕಾಗಲ್ಲ, ನನಗೆ ಲೇಟ್ ಆಯ್ತು, ನಾನು ಹೊರಡ್ತೀನಿ. ನೀನ್ ಇವಾಗ ಇಳಿಲೇಬೇಕು, ಯಾಕಂದ್ರೆ ಕಾರ್ ಪಂಚರ್ ಆಗಿದೆ ನೋಡು. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಒಳ್ಳೆ ಟೈಮಲ್ಲಿ ಕಾರ್ ಕೈ ಕೊಡ್ತು. ಕೃಷ್ಣ ಪುಟ್ಟ, ನಾನು ಆಗ್ಲೇ ನಿನಗೆ ಹೇಳಿದೆ ತಾನೇ, ನೀನಿವತ್ತು ಇಲ್ಲಿಂದ ಹೋಗಕ್ಕಾಗಲ್ಲ ಅಂತ. ನೀನೇ ನನ್ನ ಮಾತನ್ನ ಕೇಳಿಲ್ಲ, ಏನೋ ನೀನೇ ದೊಡ್ಡ ಬುದ್ಧಿವಂತ ಅನ್ನೋ ಹಾಗೆ ಆಡ್ದೆ. ನೀನ್ ಬಂದಿರೋದು ನಿನ್ನ ಡಾರ್ಲಿಂಗ್ ಸೋನಿಯಾ ಮನೆಗಲ್ಲ, ಈ ಲೀಲಾ ಮನೆಗೆ. ನನ್ನ ಆಲೋಚನೆ ಬೇರೆ, ನನ್ನ ಸ್ಟೈಲೇ ಬೇರೆ. ನಾನು ರೊಚ್ಚಿಗೆದ್ರೆ ಏನ್ ಮಾಡ್ತೇನೆ ಅಂತ ಹೇಳಕ್ಕಾಗಲ್ಲ. ನಿನ್ನಂತ ಅದೆಷ್ಟೋ ವ್ಯಕ್ತಿಗಳನ್ನ ನೋಡಿದೀನಿ ಕಣೋ ನನ್ನ ಲೈಫಲ್ಲಿ. ಇಲ್ಲೆಲ್ಲ ಹತ್ರದಲ್ಲಿ ಪಂಚರ್ ಶಾಪ್ ಇಲ್ವಾ? ಇದೆ, ಆದ್ರೆ ಇಷ್ಟೊತ್ತಲ್ಲಿ ಯಾರು ತೆಗ್ದಿರಲ್ಲ. ಅದ್ರ ಬದಲು ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗ್ಬೋದಲ್ಲ. ಹಠ ಮಾಡ್ಬೇಡ ಕೃಷ್ಣ, ಈ ಜಾಗ ನಿಂಗೆ ಹೊಸದಲ್ವಲ್ಲ. ಆಗಲ್ಲ, ನಾನು ಈಗಲೇ ಹೋಗ್ಬೇಕು. ನಾನು ಬರ್ತೀನಿ ಅಂತ ಮಧು ನಿದ್ದೆ ಮಾಡದೆ ಕಾಯ್ತಾ ಇರ್ತಾಳೆ. ನಾನು ಆಟೋದಲ್ಲಿ ಹೋಗ್ತೀನಿ, ಡೋಂಟ್ ವರಿ. ಆಟೋನು ಸಿಗಲ್ಲ ಕೃಷ್ಣ, ಆಟೋ ಬೇಕು ಅಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಇಷ್ಟ ರಾತ್ರಿ ನಡ್ಕೊಂಡು ಹೋಗ್ತೀನಿ ಅಂದ್ರೆ ಅಷ್ಟೇ, ಬೀದಿ ನಾಯಿಗಳಿಗೆ ಆಹಾರ ಆಗ್ಬಿಡ್ತೀಯ. ಆಟೋ ಇಲ್ದಿದ್ರೆ ಏನಾಯ್ತು? ಈಗಂತೂ ಸಾಕಷ್ಟು ಪ್ರೈವೇಟ್ ಟ್ಯಾಕ್ಸಿಗಳಿದೆ, ಒಂದು ಕಾಲ್ ಮಾಡಿದ್ರೆ ಅವ್ರು ಇಲ್ಲಿಗೆ ಬಂದು ನನ್ನ ಪಿಕ್ ಮಾಡ್ತಾರೆ. ಹಲೋ ಸರ್, ಅರ್ಜೆಂಟ್ ಆಗಿ ಒಂದು ಟ್ಯಾಕ್ಸಿ ಬೇಕಾಗಿತ್ತು. ಸಾರಿ ಸರ್, ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ಗಾಡಿ ಸಿಗಲ್ಲ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಸ್ಟ್ರೈಕ್ ನಡೀತಾ ಇದೆ, ನಿಮಗೂ ಗೊತ್ತಿರಬೇಕಲ್ಲ ಸರ್. ಪರವಾಗಿಲ್ಲ ಬಿಡಿ ಸರ್, ಥ್ಯಾಂಕ್ ಯು. ಬೆಳಿಗ್ಗೆ ನಿನ್ನ ಮುಖ ನೋಡಿದಾಗಲೇ ನಾನು ಅನ್ಕೊಂಡೆ ನನ್ನ ಟೈಮು ನೆಟ್ಗಿಲ್ಲ ಅಂತ.
ನನ್ನ ಹಣೆ ಬರಕ್ಕೆ ಟ್ಯಾಕ್ಸಿನೂ ಇಲ್ವಂತೆ. ಹಾಗಂತ ನಾನು ಇಲ್ಲೇ ಉಳ್ಕೋತೀನಿ ಅಂತ ಕನಸು ಕಾಣ್ಬೇಡ. ನಾನು ಹೊರಡ್ತೀನಿ, ನಾನು ನಡ್ಕೊಂಡೇ ಹೋಗ್ತೀನಿ. ಛೇ, ಏನ್ ಮಾಡೋದು ಇವಾಗ? ಇವ್ನು ನೋಡಿದ್ರೆ ಹೊರಟೆ ಹೋದ. ಐ ಥಿಂಕ್ ಮಧುಗ್ ಫೋನ್ ಮಾಡಿ ಹೇಳೋದೇ ಬೆಟರ್. ನೀನ್ ಹೋಗು, ನಾ ಮಧುಗ್ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ಸೋನಿಯವ್ರು ಯಾಕೆ ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಾ ಇದ್ದಾರೆ? ಇವ್ರು ಮತ್ತೆ ಏನಾದರೂ ಸೋನಿಯವ್ರಿಗೆ ತೊಂದರೆ ಕೊಟ್ರಾ, ಅಥವಾ ಸಿಟ್ ಮಾಡಿಕೊಂಡು ಇವ್ರನ್ನ ಅರ್ಧ ದಾರಿಲಿ ಬಿಟ್ಟು ಬಂದ್ಬಿಟ್ರಾ? ಮಧು, ಇಲ್ಲಿ ಕೃಷ್ಣನ್ ಕಾರ್ ಪಂಚರ್ ಆಗಿದೆ. ಇವ್ನು ನೋಡಿದ್ರೆ ನಡ್ಕೊಂಡು ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಹೊರಟೆ ಹೋದ. ಮಧು, ನೀನಾದ್ರೂ ಹೇಳು ಮಧು ಅವನ್ಗೆ. ಇವತ್ತು ಉಳ್ಕೊಂಡು ನಾಳೆ ಬೆಳಗ್ಗೆ ಹೋಗ್ಬೋದಲ್ವಾ? ಇಷ್ಟ ರಾತ್ರಿಲಿ ಈ ಏರಿಯಾ ನಡ್ಕೊಂಡು ಹೋಗೋದು ಸೇಫ್ ಇಲ್ಲ. ಅವನ್ ಪ್ರಾಣಕ್ಕೆ ಏನಾದ್ರೂ ಅಪಾಯ ಆದ್ರೆ ಅಂತ ನಂಗೆ ತುಂಬಾ ಭಯ ಆಗ್ತದೆ. ಸೋನಿಯವ್ರೆ, ನೀವೇನು ಭಯ ಪಡಬೇಡಿ. ನಿಮ್ಮ ಕಾಳಜಿ ನನಗೆ ಅರ್ಥ ಆಗುತ್ತೆ. ನೀವು ವೆಯ್ಟ್ ಮಾಡಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿಮ್ಮ ಮನೇಲೆ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಬರೋಕೆ ಹೇಳ್ತೀನಿ. ಹಲೋ, ಹೇಳಿ ಮಧು. ಎಲ್ಲಿದ್ದೀರಾ? ಇನ್ನೆಲ್ಲಿರ್ತೀನಿ? ಸ್ಮಶಾನದಿಂದ ಬರ್ತಾ ಇದ್ದೀನಿ. ಕಾರ್ ಪಂಚರ್ ಆಯ್ತಂತೆ, ಹೌದಾ? ಹೌದು. ನಿನ್ಗ್ಯಾರು ಹೇಳಿದ್ರು? ಯಾರೋ ಹೇಳಿದ್ರು. ಮತ್ತೆ ಈಗ ಹೇಗೆ ಬರ್ತಾ ಇದ್ದೀರಾ? ಇನ್ ಹೇಗೆ? ನಡ್ಕೊಂಡು ಬರ್ತಾ ಇದ್ದೀನಿ. ಅಲ್ಲ, ರಾತ್ರಿಯಲ್ಲಿ ಒಬ್ಬರೇ ನಡ್ಕೊಂಡು ಬರೋಕ್ಕೆ ನಿಮ್ಗೇನಾದ್ರೂ ಹುಚ್ಚಿಗಿಚ್ಚು ಹಿಡ್ದಿದ್ಯಾ? ಸೋನಿಯವ್ರ ಮನೇಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಬನ್ನಿ. ಇಷ್ಟು ರಾತ್ರಿಲಿ ಇಲ್ಲಿಗೆ ಬಂದು ಮಾಡೋ ಕೆಲಸ ಏನೂ ಇಲ್ಲ. ಅದೆಲ್ಲ ಆಗಲ್ಲ. ನಾನು ಬೇಕಾದ್ರೆ ರೋಡ್ ಮೇಲೆ ಮಲ್ಕೋತೀನಿ, ಆದ್ರೆ ಅವಳ ಮನೇಲಿ ಮಾತ್ರ ಉಳ್ಕೊಳ್ಳೋದಿಲ್ಲ ಅಷ್ಟೇ. ನೋಡಿ, ನೀವು ಹೀಗೆಲ್ಲ ಆಗಲ್ಲ ಅಂತ ಹಠ ಮಾಡಿದ್ರೆ ನನ್ನ ಮಾವಂಗೆ ವಿಷಯ ಹೇಳ್ತೀನಿ. ಆಮೇಲೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಮಧು, ಈಗ್ಲಾದ್ರೂ ಅರ್ಥ ಆಯ್ತಾ ಕ್ರಿಶ್? ಹೀಗ್ ಹೋಗೋದು ತುಂಬಾ ಕಷ್ಟ. ಬಾ. ಪರವಾಗಿಲ್ವೇ ಅಳಿ ಅಂದ್ರೆ ಮತ್ತೆ ನಮ್ಮನೆ ಬಾಗಿಲ್ವರೆಗೂ ಬಂದ್ರಿ ನೋಡಿ. ಅದಕ್ಕೆ ಹೇಳೋದು, ನಾವ್ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಹೋಗುದ್ ಬರ್ತೀನಿ ಅಂತ ಹೇಳ್ಬೇಕು, ಹೋಗ್ತೀನಿ ಅಂತ ಹೇಳ್ಬಾರ್ದು. ಯಾವ ಕ್ಷಣದಲ್ಲಿ ನಾವ್ ಯಾರ್ಯಾರ ಮನೆ ಹತ್ರ ವಾಪಸ್ ಹೋಗ್ಬೇಕಾಗುತ್ತೋ ನಮ್ಗೆ ಗೊತ್ತಾಗಲ್ಲ ನೋಡಿ, ಅಲ್ವಾ? ಕ್ರಿಶ್, ಕುಡಿಯಕ್ ನೀರ್ ತಂದು ಕೊಡ್ಲಾ? ಕ್ರಿಶ್, ನೀನ್ ಕೂತಿರು, ನಾನು ತರ್ತೀನಿ. ಸೋನು ಬೇಬಿ, ಏನ್ ಮಾಡ್ತಿದ್ಯಾ? ಮಾಮ್, ಕೃಷ್ಣಂಗ್ ನೀರ್ ತಗೊಂಡ್ ಹೋಗೋಣ ಅಂತ ಬಂದೆ. ನೀರೆಲ್ಲ ಬೇಡ, ನಾನಾಗ್ಲೇ ಹೇಳಿಲ್ವಾ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲು ಕೊಡು ಅಂತ? ಮಾಮ್, ಅದೆಲ್ಲ ಹಳೆ ಕಾಲದ್ದು. ಓಲ್ಡ್ ಇಸ್ ಗೋಲ್ಡ್. ನಿನಗದೆಲ್ಲ ಗೊತ್ತಾಗಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಬಾದಾಮಿ ಹಾಲನ್ನೇ ಕೊಡು. ಸರಿ ಬಿಡು, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ಅದನ್ನೇ ಕೊಡ್ತೀನಿ. ಇದನ್ನ ತಗೊಂಡು ಹೋಗಿ ಕೃಷ್ಣನ ಕೊಡ, ಹೋಗು. ಕೃಷ್ಣ, ನೀನಿನ್ನು ಈ ಲೀಲನ್ ಬಲೆಗೆ ಬಿದ್ದ ಹಾಗೇನೆ. ಕೃಷ್ಣ, ಬಾ. ಇಲ್ಲ, ಅದು ಬಾ ಬಾ ಕೃಷ್ಣ, ನಿನ್ಗೋಸ್ಕರ ಬಾದಾಮಿ ಹಾಲು ಮಾಡ್ಕೊಂಬಂದಿದ್ದೀನಿ. ತಗೋ ತಗೋ.
ಕೃಷ್ಣ ಬೆಡ್ ರೆಡಿ ಮಾಡಿದ್ದೀನಿ, ನಿನಗೆ ಮಲ್ಕೋಬಹುದು. ಥ್ಯಾಂಕ್ಸ್. ಕೃಷ್ಣ ಯಾಕೆ ಬೆಡ್ ಮೇಲೆ ಮಲ್ಕೊಳ್ಳಲ್ವಾ? ನೋ ಥ್ಯಾಂಕ್ಸ್, ನಾನು ಕೆಳಗಡೆ ಹಾಲ್ನಲ್ಲಿ ಸೋಫಾ ಮೇಲೆ ಮಲ್ಕೋತೀನಿ. ನೋಡ್ತೀಯ ಮಾಮ್, ಕೃಷ್ಣ ಹೇಗೆ ಮಾಡ್ತಾನಂತ. ಪ್ರತಿ ಸಲ ಒಂದಲ್ಲ ಒಂದು ಹರ್ಟ್ ಮಾಡೇ ಮಾಡ್ತಾನೆ. ಕಮ್ ಆನ್ ಬೇಬಿ, ಡೋಂಟ್ ವರಿ. ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ನೀನು ಹೋಗಿ ರೂಮ್ನಲ್ಲಿ ಆರಾಮಾಗಿ ನಿದ್ದೆ ಮಾಡು. ಓಕೆ, ಗೋ ಗೋ ಬೇಬಿ. ಅಲ್ಲಮ್ಮ, ಕೃಷ್ಣ ಇನ್ನೇನು ಮನೆಗೆ ಬಂದ್ಬಿಡ್ತಾನೆ ಅಂದು ಗಂಟೆ 11:30 ಆಯ್ತು. ಅಯ್ಯೋ ಮಾವ, ಆ ವಿಷಯನೇ ಹೇಳೋಣ ಅಂತ ಬಂದೆ. ಕಾರ್ ಪಂಚರ್ ಆಗಿದೆಯಂತೆ, ಟ್ಯಾಕ್ಸಿ ಕೂಡ ಸಿಗ್ತಿಲ್ವಂತೆ. ಅದಕ್ಕೆ ರಾತ್ರಿ ಫ್ರೆಂಡ್ ಮನೇಲೆ ಉಳ್ಕೊಳ್ತೀನಿ ಅಂತ ಫೋನ್ ಮಾಡಿದ್ರು. ಫ್ರೆಂಡ್ ಮನೆನಲ್ಲೋ ಅಥವಾ ಸೋನಿಯಾ ಮನೆನಲ್ಲೋ? ಇಲ್ಲ ಮಾವ, ಫ್ರೆಂಡ್ ಮನೇಲೆ. ನನಗೆ ಯಾಕೋ ಅನುಮಾನ ಮಧು. ನಿನಗಾಗಲೇ ಹೇಳಿದೆ ಕೃಷ್ಣನ್ನ ಸೋನಿಯಾ ಜೊತೆ ಕಳಿಸ್ಬೇಡ ಅಂತ. ನನ್ನ ಮಾತು ನೀನು ಕೇಳಲಿಲ್ಲ. ಅವನು ಸೋನಿಯಾ ಮನೆಯಲ್ಲಿ ಉಳ್ಕೊಂಡಿರ್ತಾನೆ. ನಿನ್ನ ಹತ್ರ ಸುಳ್ಳು ಹೇಳಿದಾನೆ ಅಷ್ಟೇನೆ. ನೋಡು ಮಧು, ಈ ವಿಷಯವಾಗಿ ಹೆಂಡತಿ ಆದವಳು ನೀನು ಸ್ಟ್ರಿಕ್ಟ್ ಆಗಿರ್ಬೇಕು. ಆಗ್ಲೇ ಸಂಸಾರ ಉಳಿಯೋದಕ್ಕೆ ಸಾಧ್ಯ. ಕೃಷ್ಣ ಏನ್ ತಪ್ಪು ಮಾಡಿದ್ರು ಕ್ಷಮಿಸ್ಬೋದು, ಆದ್ರೆ ಇನ್ನೊಂದು ಹೆಣ್ಣಿನ ಸಹವಾಸಕ್ಕೆ ಮಾತ್ರ ಖಂಡಿತ ಬಿಡಬೇಡ. ಅಯ್ಯೋ ದೇವ್ರೆ, ಹಾಗಾದ್ರೆ ಕೃಷ್ಣ ಬರಲ್ವಾ? ಮಧು, ನೀನು ಅವನ ಜೊತೆ ಕಾರಲ್ಲಿ ಹೋಗ್ಬಿಡ್ಬೇಕಾಗಿತ್ತು. ನಾನು ಆವಾಗಲೇ ಹೇಳೋಣ ಅಂದ್ಕೊಂಡೆ. ನೀನು ಬೇಜಾರಾಗ್ತೀಯ ಅಂತ ಸುಮ್ಮನಿದ್ದೆ ಅಷ್ಟೇ. ಹಾಗೆಲ್ಲ ಏನೂ ಇಲ್ಲ ಮಾವ. ಅಮ್ಮ ಅವ್ರು ನಡ್ಕೊಂಡು ಬರ್ತೀನಿ ಅಂತ ಹೊರಟಿದ್ರು. ನಾನೇ ಹೇಳ್ದೆ ಉಳ್ಕೊಂಡು ನಾಳೆ ಬೆಳಗ್ಗೆ ಬನ್ನಿ ಅಂತ. ಅದರಲ್ಲೂ ಇಷ್ಟು ರಾತ್ರಿಲ ಏರಿಯಾದಲ್ಲಿ ನಡ್ಕೊಂಡು ಬರೋದು ಅಪಾಯ ಅಂತ. ಅದಕ್ಕೆ ನಾನೇ ಹೇಳ್ದೆ ಬರಬೇಡಿ, ಹತ್ರದಲ್ಲಿ ಅಲ್ಲೇ ಫ್ರೆಂಡ್ ಮನೆ ಇದೆಯಲ್ಲ ಅಲ್ಲೇ ಉಳ್ಕೊಳ್ಳಿ ಅಂತ. ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಮಧು. ಅವನ್ ನೋಡಿದ್ರೆ ಮಹಾ ಬುದ್ಧಿವಂತ, ನೀನ್ ನೋಡಿದ್ರೆ ಈ ತರ ಪೆದ್ದಿ. ಒಟ್ನಲ್ಲಿ ಆ ಭಗವಂತನೇ ನಿಮ್ ಸಂಬಂಧ ಸುಧಾರಿಸ್ಬೇಕು ಅಷ್ಟೇ. ರೀ, ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸರಿ ಹೋಗುತ್ತೆ. ನೋಡು ಮಧು, ನಿಮ್ಮ ಮಾವನ ಆರೋಗ್ಯಕ್ಕಾದ್ರೂ ನೀನು ಕೃಷ್ಣನ ವಿಷಯದಲ್ಲಿ ಸರಿ ಆಗ್ಲೇಬೇಕು. ನೀನ್ ಸರಿ ಆಗ್ಲಿಲ್ಲ ಅಂದ್ರೆ ಈ ಮನೆ ಸರಿ ಹೋಗಲ್ಲ. ಮಾವ, ನೀವೇನು ಚಿಂತೆ ಮಾಡಬೇಡಿ. ನಾನು ಹೇಳಿದ್ನಲ್ಲ, ಮನೆಗೆ ಬಂದು ಅತಿಥಿ ಅಂತ ಸೋನಿಯಾ ಅವ್ರ ಮೇಲೆ ಕರುಣೆ ತೋರಿಸ್ದೆ ಅಷ್ಟೇ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಈಗ ನೀವು ಹೋಗಿ ಮಲ್ಕೊಳ್ಳಿ. ಮತ್ತೆ ಅವರು ಸೋನಿಯಾ ಅವ್ರ ಜೊತೆ ಇರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು.
ಥ್ಯಾಂಕ್ಸ್ ಮಧು. ನಿನ್ನಿಂದಾಗಿ ಕೃಷ್ಣ ನನ್ನ ಜೊತೆ ಇಷ್ಟೆಲ್ಲ ಟೈಮ್ ಸ್ಪೆಂಡ್ ಮಾಡೋ ಹಾಗಾಯಿತು. ನಂಗೆ ಎಷ್ಟು ಬೇಕಿದ್ರು ಬೈಲಿ, ನನ್ನ ಮೇಲೆ ರೇಗಾಡ್ಲಿ, ನಂಗೆ ಹರ್ಟ್ ಮಾಡಲಿ, ಆದರೆ ನನ್ನ ಹತ್ರ ಇದ್ರೆ ಸಾಕು. ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಕೃಷ್ಣ ಹೀಗೆ ನಮ್ಮ ಮನೇಲಿದ್ರೆ ಏನೋ ಒಂಥರ ಹಿತವಾದ ಫೀಲ್ ಆಗುತ್ತೆ. ಎಷ್ಟು ಚೆನ್ನಾಗಿ ಮಲಗಿದಾನೆ ಕೃಷ್ಣ. ಇವಾಗ ನನ್ನ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡ್ರೆ ಎಷ್ಟು ಮಜಾ ಇರುತ್ತಲ್ವಾ. ಕೃಷ್ಣ, ನಾನು ನೀನು ಒಟ್ಟಿಗೆ ಹೀಗೆ ಹಾಯಾಗಿ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊಂದು ದಿನಗಳೇ ಆಗೋಯ್ತು ಅಲ್ವಾ. ನಿನ್ನ ಜೊತೆಗಿದ್ದು ಒಂದೊಂದು ಕ್ಷಣನೂ ನನ್ನ ಪಾಲ್ಗೆ ಅಮೃತ. ಇನ್ನು ಮುಂದೇನೂ ನಾವಿಬ್ರು ಮತ್ತೆ ಹೀಗೆ ಜೊತೆಯಾಗಿರ್ತೀವಿ ಅಲ್ವಾ. ಕೃಷ್ಣ ಇನ್ನು ಮುಂದೆ ನಿಮ್ಮವನು, ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಂಗೆ ಮಧು ಹೇಳಿದಾಳೆ. ಇಲ್ಲ ಕೃಷ್ಣ, ಇನ್ನು ಮುಂದೆ ನಾನು ನಿನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀನಿ. ನಿನ್ನ ಮಧುಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ. ಮತ್ತೆ ನಾವಿಬ್ರು ಮೊದಲಿನ ಥರ ಟ್ರೆಕ್ಕಿಂಗ್ ಹೋಗಬೇಕು. ರಾತ್ರಿ 12 ಗಂಟೆಗೆ ಬೈಕಲ್ಲಿ ಜಾಲಿ ರೈಡ್ ಹೋಗಬೇಕು. ಗುಡ್ಡ ಬೆಟ್ಟ ಹತ್ತಿ ಕ್ಯಾಂಪ್ ಫೈರ್ ಹಾಕೊಂಡು ಇಡೀ ರಾತ್ರಿ ಕಳಿಬೇಕು. ಇಷ್ಟು ದಿನ ಇಬ್ರು ದೂರ ಇದ್ದು ನೋವು ಪಟ್ಟಿದ್ದು ಸಾಕು ಕೃಷ್ಣ. ಇನ್ನು ಮುಂದೆ ಹತ್ರ ಇದ್ದು ಪ್ರತಿ ಕ್ಷಣ ಎಂಜಾಯ್ ಮಾಡೋಣ. ಪ್ರತಿ ನಿಮಿಷನೂ ಖುಷಿಯಾಗಿರೋಣ. ನಾನು ನೀನು ಜೊತೆಗೆ ಒಂದು ಮುದ್ದಾದ ಮಗು, ಇಷ್ಟು ಸಾಕು ನಮ್ಮ ಖುಷಿಗೆ. ಎಲ್ಲಾದರೂ ಒಂದು ಫಾರ್ಮ್ ಹೌಸ್ ತಗೊಂಡು ಹಾಯಾಗಿದ್ದು ಬಿಡೋಣ. ಈ ಕೆಲಸ ಸಿಟಿ ಲೈಫು ಯಾವುದು ಬೇಡ. ನನಗೆ ನೀನು, ನಿಂಗೆ ನಾನು, ನಮ್ಮಿಬ್ರಿಗೆ ನಮ್ಮ ಪುಟಾಣಿ ಚಿನ್ನು ಮರಿ, ಇವಿಷ್ಟೇ ನಮ್ಮಿಬ್ರು ಬದುಕಾಗಬೇಕು. ಇನ್ನೇನು ನಾನು ನೀನು ಒಟ್ಟಿಗೆ ಇರೋ ದಿನ ಹತ್ರ ಬರ್ತಾ ಇದೆ. ಆಮೇಲೆ ನಾವಿಬ್ರು ಸುಂದರವಾಗಿ ಸಂಸಾರ ಮಾಡೋಣ. ನೀ ನಂಬಲ್ಲ, ಸೋನಿಯಾ ಹಿಂಗೆಲ್ಲ ಬದಲಾಗಿದ್ದಾಳೆ ಅಂತ. ನಾನು ನಿನ್ಗೋಸ್ಕರ ಆ ಥರ ಬದಲಾಗ್ತೀನಿ. ನೋಡ್ತಾ ಇರು ಕೃಷ್. ಹಾಲು ಕುಡಿಬೇಕಂತೆ. ಅಲ್ಲಿಡು. ಅದು ಅತ್ತೆ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ನೀವು ಕುಡಿದು ನನಗೂ ಕೊಡ್ಬೇಕಂತೆ. ಐ ಸೆಡ್ ಪ್ಲೀಸ್ ಕೀಪ್ ಇಟ್ ದೇರ್. ಅಲ್ಲಿಡು ಅದನ್ನ. ನನಗದೆಲ್ಲ ಬೇಡ. ನನಗೆ ಬೇಕಿದ್ರೆ ನಾನೇ ಕುಡಿತೀನಿ. ನೀನು ಇದನ್ನೆಲ್ಲ ಹೇಳೋ ಅಗತ್ಯ ಇಲ್ಲ ನನಗೆ. ಅಷ್ಟು ಬೇಕಿದ್ರೆ ನೀನೇ ಕುಡಿ.